ಹಾಯ್, ಇವತ್ತಿನ ನನ್ನ ಸಂಡೇ ಸ್ಪೆಷಲ್ ಬಂದು ಮೀನು ಸಾಂಬಾರು ಮತ್ತು ಫಿಶ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಫಿಶ್ನ ತೊಗೊಂಡು ಬಂದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಫಿಶ್ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಕಾಯಿ, ಸ್ವಲ್ಪ ಟೊಮ್ಯಾಟೊ, ಹಾಗೆ ಸ್ವಲ್ಪ ಲವಂಗ, ಒಂದೆರಡು ಚಕ್ಕೆ, ಸ್ವಲ್ಪ ಖಾರ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಇಷ್ಟನ್ನೆಲ್ಲ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಆದಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಆ ರುಬ್ಕೊಂಡಿರೋ ಮಸಾಲಾನ ಹಾಕಿಬಿಟ್ಟು ನೀಟಾಗಿ ಒಂದು 10 ಮಿನಿಟ್ಸ್ ಫ್ರೈ ಮಾಡಬೇಕು. ಸೊ ಹಾಗಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಒಂದು 10 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಿದ ಮೇಲೆ ನಿಮಗೆ ಎಷ್ಟು ಬೇಕು ಆ ತಿಕ್ನೆಸ್ಗೆ ನೀರನ್ನು ಆ್ಯಡ್ ಮಾಡಿಕೊಡಿ. ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ, ನನ್ನ ಹತ್ರ ಹುಣಸೆಹಣ್ಣಿನ ಪೇಸ್ಟೇ ಇದೆ, ಹಾಗಾಗಿ ಡೈರೆಕ್ಟಾಗಿ ಹುಣಸೆಹಣ್ಣಿನ ಪೇಸ್ಟೇ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹುಣಸೆಹಣ್ಣಿನ ರಸನ ಹಾಕ್ಬೋದು, ಒಂದು 1/2 ಕಪ್ಪಷ್ಟು. ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಟೇಸ್ಟ್ಗೆ ತಕ್ಕನಾಗಿ ಅದು ಒಂದು 5 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಡಿ. ಸಾಂಬಾರೆಲ್ಲ ನೀಟಾಗಿ ಬಾಯ್ಲ್ ಆಗ್ತಿದೆ ಅಂತ ಅಂದಮೇಲೆ ಫಿಶ್ ಏನಿದೆ ಆ ಫಿಶ್ ಪೀಸಸ್ನ ಅದರಲ್ಲಿ ಹಾಕಿಬಿಟ್ಟು ಒಂದು 5 ನಿಮಿಷ, ಜಾಸ್ತಿ ಬೇಡ, ಒಂದು 5 ನಿಮಿಷ ಕುಕ್ ಮಾಡಿ ಸಾಕು. ಅದಾದಮೇಲೆ ಫಿಶ್ಶು ರೆಡಿ ಆಗುತ್ತೆ, ಬೆಂದಿರುತ್ತೆ. ಜಾಸ್ತಿ ಹೊತ್ತು ಬೆಂದ್ಬಿಟ್ರೆ ಫುಲ್ ಕಲಸೋಗ್ಬಿಡುತ್ತೆ, ಹಾಗಾಗಿ ಜಸ್ಟ್ ಒಂದು 5 ನಿಮಿಷ ಕುಕ್ ಮಾಡಿ. ಸೊ ಇವಾಗ ಫಿಶ್ ಸಾಂಬಾರ್ ರೆಡಿ ಇದೆ, ಅದ್ರ ಜೊತೆಗೆ ಫಿಶ್ ಫ್ರೈ ಕೂಡ ರೆಡಿ ಇದೆ. ಇದು ಇವತ್ತಿನ ಸಂಡೇ ಲಂಚ್.